ಈಗ ತಾನೇ ಕಾಂತಾರ ಸಿನಿಮಾ ನೋಡ್ಕೊಂಬಂದೆ. ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳೋರ್ಗೊಂದು ಮಾತು. ಕನ್ನಡ ಸಿನಿಮಾನ ಬರೀ ನೋಡೋದಲ್ಲ, ಚಪ್ಪಾಳೆ ಹೊಡೆದು ತೊಡೆ ತಟ್ಟಿ ವಿಸಿಲ್ ಹೊಡ್ಕೊಂಡು ಕನ್ನಡ ಸಿನಿಮಾ ನೋಡಬೇಕು. ಆ ರೇಂಜಿಗೆ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾ ಮಾಡಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ, ಕಾಂತಾರ ಸಿನಿಮಾ ನೋಡ್ಕೊಂಬಂದು ಅರ್ಧ ಗಂಟೆ ಆಯಿತು, ಈಗಲೂ ಮೈ ಒಂಥರ ರೋಮಾಂಚನ ಆಯ್ತಿದೆ. ಶಿವನ ದರ್ಶನ ಆಗೋಯ್ತು. ಹಲವಾರು ವಿಷಯಗಳು ನಮಗೆ ಗೊತ್ತಿಲ್ಲದಿದ್ದನ್ನೆಲ್ಲ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಎಷ್ಟು ಒಂದು ಅದು ಹೇಳೋಕ್ಕಲ್ಲ, ಅಷ್ಟು ಖುಷಿ ಆಗ್ತದೆ. ನಮ್ಮ ಕನ್ನಡ ಸಿನಿಮಾ ಈ ರೇಂಜಿಗೆ ಹೋಗಿದೆಯಲ್ಲ ಗುರು ಅನ್ನೋದೇ ಒಂದು ಖುಷಿ. ಯಾಕೆ ಅಂದರೆ ಒಂದು 5-6 ವರ್ಷಗಳಿಂದ ರಿಷಬ್ ಶೆಟ್ಟಿ ಅವರು ಸಣ್ಣ ಪುಟ್ಟ ಸಿನಿಮಾಗಳನ್ನು ಕಾಮಿಡಿ ರೋಲ್ ಮಾಡ್ಕೊಂಡು ಕಾಮಿಡಿ ಹೀರೋ ಆಗಿ ಮಾಡ್ತಿದ್ರು. ಇವತ್ತು ಅಷ್ಟು ರೇಂಜ್ಗೆ ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾವುದೇ ಟಾಲಿವುಡ್ಡು, ಬಾಲಿವುಡ್ಡು, ಹಾಲಿವುಡ್ ಅಲ್ಲ, ನಮ್ಮ ಸ್ಯಾಂಡಲ್ವುಡ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ ಅಂತ ಹೇಳ್ಕೊಂಬರ್ದು. KGF ಆದಮೇಲೆ ಕಾಂತಾರ ಸಿನಿಮಾ ಮಾಡಿದರು. ಇವಾಗ ನೆಕ್ಸ್ಟ್ ಕಾಂತಾರ 1, ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. 1,000-2,000 ಕೋಟಿ ಅಲ್ಲ, ಹಬ್ಬಬ್ಬ 3,000 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿದೆ. ಕೆಲವರು ಹೇಳ್ತಿದ್ರು 400-500 ರೂಪಾಯಿ ಕೊಟ್ಟು ಯಾಕೆ ಸಿನಿಮಾ ನೋಡಬೇಕು ಅಂತ. ಅದೇ ತೆಲುಗು ತಮಿಳು ಸಿನಿಮಾನ ಬಾಯಿ ಬಿಟ್ಕೊಂಡು 700-800 ಎಲ್ಲ 1,000 ಕೊಟ್ಟು ನೋಡ್ತೀರಲ್ವ, ಅದೇ ರೀತಿ ನಮ್ಮ ಕನ್ನಡ ಸಿನಿಮಾ ನೋಡಿ. ನೀವು ಕೊಡೋ 500-600 ರೂಪಾಯಿ ಯಾವುದೇ ರೀತಿ ಮೋಸ ಆಗಲ್ಲ. ಅಷ್ಟು ಚೆನ್ನಾಗಿದೆ ಕಾಂತಾರ ಸಿನಿಮಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.